ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸೊಲಾನೆಸಿ ಫ್ಯಾಮಿಲಿ ಬಗ್ಗೆ ನೋಡ್ತಾ ಹೋಗೋಣ. ಇದು ಏನು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಇದೆ. ಇಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿರೋದು. ಓಕೆ, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಏನು ಇವೆಲ್ಲ ಅಂದ್ರೆ ಸೊಲಾನೆಸಿ ಫ್ಯಾಮಿಲಿಯಲ್ಲಿ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ನ ನೋಡ್ತಾ ಹೋದ್ರೆ ಪ್ಲಾಂಟ್ಸ್ ಮೋಸ್ಟ್ಲಿ ಹರ್ಬ್ಸ್, ಶ್ರಬ್ಸ್, ರೇರ್ಲಿ ಸ್ಮಾಲ್ ಟ್ರೀಸ್ ಆಗಿರುತ್ತೆ. ಸ್ಟೆಮ್ ಬಂದ್ಬಿಟ್ಟು ಹರ್ಬೇಷಿಯಸ್ ಆಗಿರುತ್ತೆ, ರೇರ್ಲಿ ವುಡ್ಡಿ, ಏರಿಯಲ್, ಆಮೇಲೆ ಎರೆಕ್ಟ್, ಸಿಲಿಂಡ್ರಿಕಲ್, ಬ್ರಾಂಚ್ಡ್, ಸಾಲಿಡ್, ಹೋಲೋ. ಓಕೆ, ಆಮೇಲೆ ಹೇರಿ ಅಥವಾ ಗ್ಲಾಬ್ರಸ್ ಆಗಿರ್ಬೋದು. ಆಮೇಲೆ ಅಂಡರ್ಗ್ರೌಂಡ್ ಸ್ಟೆಮ್ ಬಂದ್ಬಿಟ್ಟು ಪೊಟ್ಯಾಟೊ, ದಟ್ ಇಸ್ ಸೊಲಾನಮ್ ಟ್ಯೂಬರೋಸಮ್. ಇನ್ನು ಲೀವ್ಸ್ ಬಂದ್ಬಿಟ್ಟು ಆಲ್ಟರ್ನೇಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ರೇರ್ಲಿ ಪಿನ್ನೇಟ್ಲಿ ಕಾಂಪೌಂಡ್, ಆಮೇಲೆ ಎಕ್ಸ್ಟುಪಿಲೇಟ್ ಅಂತ ಹೇಳ್ತೀವಿ, ಜೊತೆಗೆ ವೆನೇಷನ್, ರೆಟಿಕ್ಯುಲೇಟ್ ವೆನೇಷನ್ ನ ಒಳಗೊಂಡಿರುತ್ತೆ. ಇನ್ನು ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಥವಾ ಫ್ಲೋರಲ್ ಫಾರ್ಮುಲಾ ನಾವು ನೋಡ್ತಾ ಹೋದಾಗ ಇನ್ಫ್ಲೋರೋಸೆನ್ಸ್ ಏನಿರುತ್ತೆ, ಸಾಲಿಟರಿ, ಆಕ್ಸಿಲರಿ, ಸೈಮೋಸ್ ಇನ್ಫ್ಲೋರೋಸೆನ್ಸ್ ಅನ್ನ ಒಳಗೊಂಡಿರುತ್ತೆ. ಫ್ಲವರ್ ಬಂದು ಬೈಸೆಕ್ಷುವಲ್ ಫ್ಲವರು, ಆಕ್ಟಿನೋಮಾರ್ಫಿಕ್ ಆಗಿರುತ್ತೆ. ಅಂಡ್ ಕೆಲಿಕ್ಸ್ ಬಂದು ಸೆಪಲ್ಸ್ 5 ಆಗಿರುತ್ತೆ, ಯುನೈಟೆಡ್ ಆಗಿರುತ್ತೆ, ಪರ್ಸಿಸ್ಟೆಂಟ್ ಆಗಿರುತ್ತೆ, ವೆಲ್ವೆಟ್ ವೆನೇಷನ್ ಅನ್ನ ಒಳಗೊಂಡಿರುತ್ತೆ. ಕೊರೋಲಾ ಬಂದು 5 ಪೆಟಲ್ಸ್ ಇರುತ್ತೆ, ಅದು ಕೂಡ ಯುನೈಟ್ ಆಗಿರುತ್ತೆ, ಮತ್ತೆ ವೆಲ್ವೆಟ್ ಡಿಸ್ಟಿವಿಷನ್ ಅನ್ನ ಅದು ಒಳಗೊಂಡಿರುತ್ತೆ. ಆಂಡ್ರೀಷಿಯಂ ಬಂದು ಸ್ಟೇಮನ್ಸ್ 5 ಇರುತ್ತೆ, ಆಮೇಲೆ ಅದನ್ನ ಎಪಿಪೆಟಾಲಸ್ ಅಂತ ಹೇಳ್ತೀವಿ. ಗೈನೀಷಿಯಂ ಬಂದು ಬೈಕಾರ್ಪಲರಿ ಆಗಿರುತ್ತೆ, ಸಿಂಕ್ ಕಾರ್ಪಸ್, ಮತ್ತೆ ಓವರಿ ಏನಿರುತ್ತೆ ಅದು ಸುಪೀರಿಯರ್. ಓಕೆ, ಇನ್ನು ಬೈಲಾಕ್ಯುಲರ್, ಪ್ಲಾಸೆಂಟಾ ಸ್ವಾಲನ್ ವಿತ್ ಮೆನಿ ಓವ್ಯೂಲ್ಸ್. ಓಕೆ, ಇನ್ನು ಫ್ರೂಟ್ಸ್ ಬೆರ್ರಿ ಅಥವಾ ಕ್ಯಾಪ್ಸ್ಯೂಲ್. ಇನ್ನು ಸೀಡ್ಸ್ ಬಂದ್ಬಿಟ್ಟು ತುಂಬಾ ಇರುತ್ತೆ, ಎಂಡೋಸ್ಪರ್ಮಸ್ ಆಗಿರುತ್ತೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಸೊಲಾನೇಸಿ ಬಂದ್ಬಿಟ್ಟು ಮೆನಿ ಪ್ಲಾಂಟ್ಸ್ ಬಿಲಾಂಗಿಂಗ್ ಟು ದಿಸ್ ಫ್ಯಾಮಿಲಿ ಆರ್ ಸೋರ್ಸ್ ಆಫ್ ಫುಡ್ ಅಂತ ಹೇಳ್ತೀವಿ. ಜೊತೆಗೆ ಸ್ಪೈಸ್, ಆಮೇಲೆ ಮೆಡಿಸಿನ್, ಬೆಲ್ಲಾಡೊನಾ, ಅಶ್ವಗಂಧ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ. ಆಮೇಲೆ ಫ್ಯೂಮಿಗೇಟರಿ, ದಟ್ ಇಸ್ ಟೊಬ್ಯಾಕೊ, ಆಮೇಲೆ ಆರ್ನಮೆಂಟಲ್ಸ್ ಆಗಿ ಪಿಟುನಿಯಾ, ಸೊಲಾನೆಸಿ ಫ್ಯಾಮಿಲಿಯಿಂದ. ಓಕೆ, ದಿಸ್ ಆರ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿಸ್ ಫ್ಯಾಮಿಲಿ ಸೊಲಾನೆಸಿ. ಈಗ ಇಂಪಾರ್ಟೆಂಟ್ ಕ್ವೆಶನ್ಸ್ ರಿಲೇಟೆಡ್ ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನ ನೋಡ್ತಾ ಹೋಗೋಣ. ವಾಟ್ ಆರ್ ದ ಹ್ಯಾಂಗಿಂಗ್ ರೂಟ್ಸ್ ಆಫ್ ಬನಿಯನ್ ಟ್ರೀ ಕಾಲ್ಡ್? ಅದನ್ನ ಪ್ರಾಪ್ ರೂಟ್ ಅಂತ ಹೇಳ್ತಾರೆ. ವಾಟ್ ಈಸ್ ರೂಟ್ ಕ್ಯಾಪ್? ರೈಟ್ ಇಟ್ಸ್ ರೋಲ್. ರೂಟ್ ಕ್ಯಾಪ್ ಏನಿದೆ, ಇಟ್ ಇಸ್ ಕವರ್ಡ್ ಅಟ್ ದ ರೂಟ್ ಈಸ್ ಕವರ್ಡ್ ಅಟ್ ದ ಅಪೆಕ್ಸ್ ಬೈ ಎ ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ರೂಟ್ ಕ್ಯಾಪ್ ಅಂತ ಹೇಳ್ತೀವಿ. ಇಟ್ ಪ್ರೊಟೆಕ್ಟ್ಸ್ ರೂಟ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಇನ್ನು ಮೊನೋಕಾಟ್ ಅಂಡ್ ಡೈಕಾಟ್ ಪ್ಲಾಂಟ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ವಿಚ್ ಟೈಪ್ ಆಫ್ ರೂಟ್ಸ್ ಅಂತ ಹೇಳಿದ್ರೆ, ಮೊನೋಕಾಟ್ ಮತ್ತೆ ಡೈಕಾಟ್ ಪ್ಲಾಂಟ್ಸ್ ಏನಿರುತ್ತೆ, ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಮೊನೋಕಾಟ್, ಮತ್ತೆ ಅಡ್ವಾಂಟೇಷಿಯಸ್ ರೂಟ್ಸ್, ಮತ್ತೆ ಡೈಕಾಟ್. ಓಕೆ, ಮತ್ತೆ ಟ್ಯಾಪ್ ರೂಟ್. ವಾಟ್ ಆರ್ ದ ನೋಡ್ಸ್ ಅಂಡ್ ಇಂಟರ್ನೋಡ್ಸ್? ದ ರೀಜನ್ಸ್ ಆಫ್ ಸ್ಟೆಮ್ ವೇರ್ ಲೀವ್ಸ್ ಆರ್ ಬಾರ್ನ್. ಓಕೆ, ದ ರೀಜನ್ಸ್ ಆಫ್ ಸ್ಟೆಮ್ ವೇರ್ ಲೀವ್ಸ್ ಆರ್ ಬಾರ್ನ್, ಅದನ್ನ ನೋಡ್ಸ್ ಅಂತ ಹೇಳ್ತೀವಿ. ಇಂಟರ್ನೋಡ್ ಅಂತ ಹೇಳಿದ್ರೆ ಪೋರ್ಷನ್ಸ್ ಬಿಟ್ವೀನ್ 2 ನೋಡ್ಸ್, ಅದನ್ನ ಇಂಟರ್ನೋಡ್ ಅಂತ ಹೇಳ್ತೀವಿ. ವೆನೇಷನ್ ಅಂದ್ರೆ ಏನು? ವಿಚ್ ಟೈಪ್ ಆಫ್ ವೆನೇಷನ್ ಇಸ್ ಪ್ರೆಸೆಂಟ್ ಇನ್ ಮೈಸ್ ಪ್ಲಾಂಟ್ ಅಂತ ಕೇಳಿದರೆ, ಅರೇಂಜ್ಮೆಂಟ್ ಆಫ್ ವೀನ್ಸ್ ಅಂಡ್ ವೀನ್ಲೆಟ್ಸ್ ಇನ್ ದ ಲ್ಯಾಮಿನಾ ಆಫ್ ಲೀಫ್ ಇಸ್ ಟರ್ಮ್ಡ್ ಆಸ್ ವೆನೇಷನ್ ಅಂತ ಹೇಳ್ತೀವಿ. ಇನ್ ಮೈಸ್ ಪ್ಯಾರಲರ್ ವೆನೇಷನ್ ಇಸ್ ಪ್ರೆಸೆಂಟ್. ವಾಟ್ ಡು ಯು ಮೀನ್ ಬೈ ಫಿಲೋಟ್ಯಾಕ್ಸಿ? ಫಿಲೋಟ್ಯಾಕ್ಸಿ ಅಂತ ಹೇಳಿದ್ರೆ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ಸ್ಟೆಮ್ ಅಥವಾ ಬ್ರಾಂಚ್. ಓಕೆ, ಅದನ್ನ ನಾವು ಫಿಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ಆಲ್ಸ್ಟೋನಿಯಾ ಇಸ್ characterized by which type of phyllotaxy? That is oraled type of phyllotaxy ಅನ್ನ ಇದು ಒಳಗೊಂಡಿರುತ್ತೆ, ಆಲ್ಸ್ಟೋನಿಯಾ. Flowers have accessory as well as reproductive parts. Give one examples of each ಅಂತ ಹೇಳಿದ್ದಾರೆ. Flowers have accessory as well as reproductive parts. ನೋಡಿ, ಕೆಲಿಕ್ಸ್ ಏನಿದೆ ಆಕ್ಸೆಸರಿ ಆರ್ಗನ್. ಹೌದು, ಕೆಲಿಕ್ಸ್ ಏನಿದೆ, ಫ್ಲವರ್ಸ್ ಹ್ಯಾವ್ ಆಕ್ಸೆಸರಿ ಆಸ್ ವೆಲ್ ಆಸ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಕೆಲಿಕ್ಸ್. ಆಮೇಲೆ ಆಂಡ್ರೀಷಿಯಂ ಏನಿದೆ, ಇದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗಿರುತ್ತೆ. ಓಕೆ, ಆಕ್ಸೆಸರಿ ಆರ್ಗನ್ಸ್ ಬಂದು ಕೆಲಿಕ್ಸ್, ಆಮೇಲೆ ರಿಪ್ರೊಡಕ್ಟಿವ್ ಆರ್ಗನ್ ಬಂದು ಆಂಡ್ರೀಷಿಯಂ. ವಿಚ್ ಟರ್ಮ್ ಈಸ್ ಯೂಸ್ಡ್ ಟು ಡಿನೋಟ್ ಸ್ಟೆರೈಲ್ ಸ್ಟೇಮನ್? ಸ್ಟೆರೈಲ್ ಸ್ಟೇಮನ್ ಅನ್ನ ಡಿನೋಟ್ ಮಾಡೋದಕ್ಕೆ ನಾವು ಸ್ಟಾಮಿನೋಡ್ ಅಂತ ಹೇಳಿ ಟರ್ಮ್ ಅನ್ನ ಯೂಸ್ ಮಾಡ್ತೀವಿ. ಇನ್ನು ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳಿದ್ರೆ, ಇಫ್ ಎ ಫ್ರೂಟ್ ಈಸ್ ಫಾರ್ಮ್ಡ್
ವಿತೌಟ್ ಫರ್ಟಿಲೈಸೇಷನ್ ಆಫ್ ದ ಓವರಿ, ಅದನ್ನ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳ್ತೀವಿ. ಹೈಲಮ್ ಅಂದ್ರೆ ಏನು, ಅದ್ರ ರೋಲ್ ಏನು? ಹೈಲಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಕಾರ್ ಆನ್ ಸೀಡ್ ಕೋಟ್. ಹೈಲಮ್ ಅಂತ ಹೇಳಿದ್ರೆ ಒಂದು ಸ್ಕಾರು, ಸೀಡ್ ಕೋಟ್ ಮೇಲೆ ಇರುವಂತ ಒಂದು ಸ್ಕಾರು. ಅದರಿಂದ ಏನಾಗುತ್ತೆ, ಡೆವಲಪಿಂಗ್ ಸೀಡ್ಸ್ ಅಂದ್ರೆ ಸೀಡ್ಸ್ ಏನು ಡೆವಲಪ್ ಆಗ್ತಾ ಇರ್ತವೆ, ದೇ ವರ್ ಅಟ್ಯಾಚ್ಡ್ ಟು ದ ಫ್ರೂಟ್. ಓಕೆ, ದಟ್ ವೈ ಹೈಲಮ್ ಏನಿದೆಯಲ್ಲ ಅದ್ರ ರೋಲ್ ಅದೇ. ಏನ್ ಅದ್ರದ್ದು ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಡೆವಲಪಿಂಗ್ ಸೀಡ್ಸ್ ಅಂದ್ರೆ ಬೆಳೀತಾ ಇರುವಂತಹ ಒಂದು ಬೀಜಗಳು ಹಣ್ಣಿಗೆ ಅಟ್ಯಾಚ್ ಆಗೋದಕ್ಕೆ ಅದು ಸಹಾಯ ಆಗುತ್ತೆ. ಇನ್ನು ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್. ರೈಟ್ ಒನ್ ಡಿಫರೆನ್ಸ್ ಬಿಟ್ವೀನ್ ಪಿನ್ನೇಟ್ಲಿ ಕಾಂಪೌಂಡ್ ಅಂಡ್ ಪಾಮೆಟ್ಲಿ ಕಾಂಪೌಂಡ್. ಪಿನ್ನೇಟ್ಲಿ ಕಾಂಪೌಂಡ್ ಅಲ್ಲಿ ಮಿಡ್ ರಿಬ್ ಆಫ್ ದಿ ಲೀವ್ಸ್ ಏನಿರುತ್ತೆ ದಟ್ ಇಸ್ ಪ್ರೆಸೆಂಟ್ ಆನ್ ದ ಕಾಮನ್ ಆಕ್ಸಿಸ್ ಪಿನ್ನೇಟ್ಲಿ ಕಾಂಪೌಂಡ್ ಅಲ್ಲಿ. ಪಾಮೆಟ್ಲಿ ಕಾಂಪೌಂಡ್ ಅಲ್ಲಿ ಏನಾಗುತ್ತೆ, ಲೀಫ್ಲೆಟ್ಸ್ ಆರ್ ಅಟ್ಯಾಚ್ ಟು ದ ಟಿಪ್ ಆಫ್ ದಿ ಪಿಟಿಯೋಲ್. ಓಕೆ, ಅದನ್ನ ಪಾಮೆಟ್ಲಿ ಕಾಂಪೌಂಡ್ ಲೀಫ್ ಅಂತ ಹೇಳ್ತೀವಿ. ಲಿಸ್ಟ್ ಎನಿ ಟೂ ಮಾಡಿಫಿಕೇಶನ್ಸ್ ಆಫ್ ದ ಸ್ಟೆಮ್. ಸ್ಟೆಮ್ದು ಮಾಡಿಫಿಕೇಶನ್ ಅಂತ ಹೇಳಿದಾಗ ಸ್ಟೆಮ್ ಟೆಂಡ್ರಿಲ್ಸ್, ಅದಕ್ಕೆ ಎಕ್ಸಾಂಪಲ್ ಕುಕುಂಬರ್. ಸ್ಟೆಮ್ ಥಾರ್ನ್ಸ್, ದಟ್ ಇಸ್ ಸಿಟ್ರಸ್. ಗಿವ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್, ಇದನ್ನ ನೀವು ಬುಕ್ ಅಲ್ಲಿ ನೀವು ನೋಡ್ಕೋಬಹುದು. ಗಿವ್ ಎ ಬ್ರೀಫ್ ಅಕೌಂಟ್ ಆನ್ ಎನಿ 3 ಮಾಡಿಫಿಕೇಶನ್ಸ್ ಆಫ್ ರೂಟ್. ಪ್ರಾಪ್ ರೂಟ್, ಹ್ಯಾಂಗಿಂಗ್ ರೂಟ್ ಅಂತ ಹೇಳ್ತೀವಿ, ಬನಿಯನ್. ಆಮೇಲೆ ಸ್ಟಿಲ್ಟ್ ರೂಟ್ ಫ್ರಮ್ ಲೋವರ್ ನೋಡ್, ಅದು ಮೇಜ್ ಅಂತ ಹೇಳ್ತೀವಿ. ನಿಮ್ಯಾಟೋಫೋರ್, ದಟ್ ಇಸ್ ರೈಸೋಫೋರಾ. ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಫ್ಲೋರೆಸೆನ್ಸ್ ಅಬ್ಸರ್ವ್ಡ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನೋಡಿ, ರೆಸಿಮೋಸ್ ಇನ್ಫ್ಲೋರೆಸೆನ್ಸ್, ಆಮೇಲೆ ಸೈಮೋಸ್ ಇನ್ಫ್ಲೋರೆಸೆನ್ಸ್. ರೆಸಿಮೋಸ್ ಅಲ್ಲಿ ಏನಾಗುತ್ತೆ, ಮೇನ್ ಆಕ್ಸಸ್ ಕಂಟಿನ್ಯೂ ಟು ಗ್ರೋ ಆಗ್ತಾ ಇರುತ್ತೆ. ಫ್ಲವರ್ಸ್ ಆರ್ ಬಾರ್ನ್ ಲ್ಯಾಟ್ರಲಿ ಇನ್ ದ ಆಕ್ರೋಪಿಟಲ್ ಸಕ್ಸೆಷನ್, ಅಂದ್ರೇನು ಅಪೆಕ್ಸ್ ಅಲ್ಲಿ ಗ್ರೋ ಆಗುತ್ತೆ. ಸೈಮೋಸ್ ಅಲ್ಲಿ ಏನಾಗುತ್ತೆ, ಹೊಸ ಫ್ಲವರ್ಸ್ ಎಲ್ಲ ಕೆಳಗಡೆ ಬೇಸಿಪಿಟಲ್ ಆರ್ಡರ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಇನ್ನು ಡಿಫ್ರೆನ್ಶಿಯೇಟ್ ಆಕ್ಟಿನೋಮಾರ್ಫಿಕ್ ಅಂಡ್ ಝೈಗೋಮಾರ್ಫಿಕ್ ಫ್ಲವರ್ಸ್ ಬೈ ಸೈಟಿಂಗ್ ಸೂಟಬಲ್ ಎಕ್ಸಾಂಪಲ್ಸ್. ಆಕ್ಟಿನೋಮಾರ್ಫಿಕ್ ಅಂದ್ರೆ ಏನು, ಇಲ್ಲಿ divided into, flower can be divided into 2 equal radial halves in any radial plane passing through the center. ಅದನ್ನ actinomorphic ಅಂತ ಹೇಳ್ತೀವಿ. Flower can be divided into 2 similar halves only in one particular vertical plane. ಅದನ್ನ ನಾವು ಝೈಗೋಮಾರ್ಫಿಕ್ ಅಂತ ಹೇಳ್ತೀವಿ. ಇನ್ನು how stamens of China rose, pea ಮತ್ತೆ citrus differ from each other ಅಂತ ಕೇಳಿದರೆ, China rose ಬಂದು mono adelphous ಒಳಗೊಂಡಿದ್ರೆ, ಪಿ ಬಂದು ಡೈ ಅಡಲ್ಫಸ್, ಸಿಟ್ರಸ್ ಬಂದು ಪಾಲಿ ಅಡಲ್ಫಸ್ ಅನ್ನ ಒಳಗೊಂಡಿರುತ್ತೆ. ಮೇನ್ ಪಾರ್ಟ್ಸ್ ಆಫ್ ಫೋಟೋಸಿಂಥೆಟಿಕ್ ಆರ್ಗನ್ ಆಫ್ ಪ್ಲಾಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ, ದ ಲೀಫ್ ಕನ್ಸಿಸ್ಟ್ಸ್ ಆಫ್ 3 ಮೇನ್ ಪಾರ್ಟ್ಸ್. ಓಕೆ, ಲೀಫ್ ಬೇಸ್, ಪಿಟಿಯೋಲ್ ಮತ್ತೆ ಲ್ಯಾಮಿನಾ ಅಂತ ಹೇಳ್ತೀವಿ. ಓಕೆ, ಈ ಲೀಫ್ ಬೇಸ್ ಏನಿದೆ ನೋಡಿ, ಇಲ್ಲಿ ಕ್ವೆಶನ್ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಅಂದ್ರೆ, ಎಕ್ಸ್ಪ್ಲೇನ್ ಮೇನ್ ಪಾರ್ಟ್ಸ್ ಆಫ್ ಫೋಟೋಸಿಂಥೆಟಿಕ್ ಆರ್ಗನ್ ಆಫ್ ದಿ ಪ್ಲಾಂಟ್. ಫೋಟೋಸಿಂಥೆಟಿಕ್ ಆರ್ಗನ್ ಆಫ್ ದಿ ಪ್ಲಾಂಟ್ ಅಂತ ಏನ್ ಹೇಳ್ತೀವಿ, ಲೀಫ್ ನ ಕರಿತೀವಿ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ 3 ಮೇನ್ ಪಾರ್ಟ್ಸ್, ಲೀಫ್ ಬೇಸ್, ಪಿಟಿಯೋಲ್ ಮತ್ತೆ ಲ್ಯಾಮಿನಾ. ಲೀಫ್ ಬೇಸ್ ಅಂತ ಹೇಳಿದ್ರೆ ದ ಲೀಫ್ ಈಸ್ ಅಟ್ಯಾಚ್ಡ್ ಟು ದ ಸ್ಟೆಮ್ ಬೈ ದ ಲೀಫ್ ಬೇಸ್. ಆಮೇಲೆ ಪಿಟಿಯೋಲ್ ಬಂದು, ಪಿಟಿಯೋಲ್ ಹೆಲ್ಪ್ ಟು ಹೋಲ್ಡ್ ದ ಬ್ಲೇಡ್ ಆಫ್ ಲೈಟ್. ಆಮೇಲೆ ಲ್ಯಾಮಿನಾ ಅಂತ ಹೇಳಿದ್ರೆ ಇಟ್ ಇಸ್ ದ ಗ್ರೀನ್ ಎಕ್ಸ್ಪ್ಯಾಂಡೆಡ್ ಪಾರ್ಟ್ ಆಫ್ ದ ಲೀಫ್ ವಿತ್ ವೀನ್ಸ್ ಅಂಡ್ ವೀನ್ಲೆಟ್ಸ್. ಇದನ್ನ ಲ್ಯಾಮಿನಾ ಪಾರ್ಟ್. ಓಕೆ, ಇದಿಷ್ಟು ಏನಿದೆ ಇದು ಲ್ಯಾಮಿನಾ ಪಾರ್ಟ್. ವಾಟ್ ಆರ್ ದ 2 ಲೇಯರ್ಸ್ ಆಫ್ ಸೀಡ್ ಕೋಟ್? ಸೀಡ್ ಕೋಟ್ 2 ಲೇಯರ್ಸ್, ದ ಔಟರ್ ಟೆಸ್ಟಾ ಅಂಡ್ ಇನ್ನರ್ ಟೆಗ್ಮೆನ್. ಓಕೆ, ಸೀಡ್ ಕೋಟ್ ಏನಿರುತ್ತಲ್ಲ ಔಟರ್ ಲೇಯರ್ ಅನ್ನ ಟೆಸ್ಟಾ ಅಂತ ಕರಿತೀವಿ, ಇನ್ನರ್ ಲೇಯರ್ ಅನ್ನ ಟೆಗ್ಮೆನ್ ಅಂತ ಹೇಳಿ ಕರಿತೀವಿ. ರೈಟ್ ಲೊಕೇಶನ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಆಲ್ಯೂರೋನ್ ಲೇಯರ್. ದ ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಏನಿದೆ, ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಏನಿದೆ ಅದು ಎಂಬ್ರಿಯೋನ ಸಪರೇಟ್ ಮಾಡುತ್ತೆ ಬೈ ಎ ಪ್ರೋಟೀನಿಯಸ್ ಲೇಯರ್ ಕಾಲ್ಡ್ ಆಲ್ಯೂರೋನಿಕ್ ಲೇಯರ್. ಓಕೆ, ಸೊ ರೈಟ್ ಲೊಕೇಶನ್. ಹಾಗಾದ್ರೆ ಲೊಕೇಶನ್ ಎಲ್ಲಿ ಬರುತ್ತೆ ಆಲ್ಯೂರೋನ್ ಲೇಯರ್ದು? ಎಂಡೋಸ್ಪರ್ಮ್ ನ ಔಟರ್ ಕವರಿಂಗ್. ಓಕೆ, ಎಂಡೋಸ್ಪರ್ಮ್ ನ ಔಟರ್ ಕವರಿಂಗ್ ಏನಿರುತ್ತೆ ಅದು ಎಂಬ್ರಿಯೋದಲ್ಲಿ ಇರುವಂತ ಒಂದು ಪ್ರೋಟೀನೇಷಿಯಸ್ ಲೇಯರ್ ಇಂದ ಬೇರ್ಪಡಿಸಲ್ಪಡುತ್ತೆ. ಅದನ್ನೇ ನಾವು ಏನಂತ ಹೇಳ್ತೀವಿ, ಆಲ್ಯೂರೋನಿಕ್ ಲೇಯರ್. ದ ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಏನಿರುತ್ತೆ ದಟ್ ಸಪರೇಟ್ಸ್ ದ ಎಂಬ್ರಿಯೋ ಬೈ ಎ ಪ್ರೋಟೀನಸ್ ಲೇಯರ್ ಕಾಲ್ಡ್ ಆಲ್ಯೂರೋನಿಕ್ ಲೇಯರ್. ಇನ್ನು ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶನ್ ನೋಡಿ, ಎಕ್ಸ್ಪ್ಲೈನ್ ಫ್ಲೋರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಲಾನೇಸಿ. ಓಕೆ, ಇವಾಗಿನ್ನು ನಾವು ನೋಡ್ಕೊಂಡು ಬಂದ್ವಿ ಹೌದಲ್ವಾ? ಮೊದಲನೇದೇ ನಾವು ಫ್ಯಾಮಿಲಿ ಸೋಲಾನೇಸಿ ನೋಡಿದ್ವಲ್ಲ, ಅದೇ ಸೇಮ್. ಓಕೆ, ಇನ್ನು ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಪ್ಲಾಸೆಂಟೇಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಮಾರ್ಜಿನಿಯಲ್ ಪ್ಲಾಸೆಂಟೇಷನ್, ಆಕ್ಸಲ್ ಪ್ಲಾಸೆಂಟೇಷನ್, ಪೆರೈಟಲ್ ಪ್ಲಾಸೆಂಟೇಷನ್, ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್ ಮತ್ತೆ ಬೇಸಲ್ ಪ್ಲಾಸೆಂಟೇಷನ್. ಮಾರ್ಜಿನಲ್ ಅಂತ ಹೇಳಿದ್ರೆ ಏನು, ಓವ್ಯೂಲ್ಸ್ ಆರ್ ಬಾರ್ನ್ ಆನ್ ದಿಸ್ ರಿಡ್ಜ್ ಫಾರ್ಮಿಂಗ್ 2 rows. ಓಕೆ,
ಆಕ್ಸಿಯಲ್ ಅಂತ ಹೇಳಿದ್ರೆ ಏನು, ದೇ ಆರ್ ಅಟ್ಯಾಚ್ಡ್ ಟು ಎ ಮಲ್ಟಿಲಾಕ್ಯುಲರ್ ಓವರಿ. ಓಕೆ, ಆಮೇಲೆ ಪೆರೈಟಲ್ ಬಂದ್ಬಿಟ್ಟು ಓವ್ಯೂಲ್ಸ್ ಡೆವಲಪ್ ಆನ್ ದಿ ಇನ್ನರ್ ವಾಲ್ ಆಫ್ ದಿ ಓವರಿ. ಆಮೇಲೆ ಫ್ರೀ ಸೆಂಟ್ರಲ್ ಅಂತ ಹೇಳಿದ್ರೆ ಬಾರ್ನ್ ಆನ್ ಸೆಂಟ್ರಲ್ ಆಕ್ಸಿಸ್ ಅಂಡ್ ಸೆಪ್ಟಾರ್ ಆಬ್ಸೆಂಟ್. ಓಕೆ, ಇನ್ನು ಬೇಸಲ್ ಅಂತ ಹೇಳಿದ್ರೆ ದಟ್ ಇಸ್ ಡೆವಲಪ್ಸ್ ಅಟ್ ದ ಬೇಸ್ ಆಫ್ ದ ಓವರಿ ಅಂಡ್ ಸಿಂಗಲ್ ಓವ್ಯೂಲ್ is attached to it. Give a detailed account on structure of seeds of monocot and dicot ಅಂತ ಹೇಳಿದ್ದಾರೆ. Seeds are developed from fertilized and mature ovule. It is composed of outermost covering the seed coat and an embryo. Embryo ಏನಿರುತ್ತೆ that contains radicle, ಹೌದಲ್ವಾ, an embryonal axis ಮತ್ತೆ cotyledons. At the two ends of the embryonal axis are present the radicle and the plumule. Okay, plumule ಏನಿರುತ್ತೆ, shoot is arises from plumule. Plumule ಮತ್ತೆ radicle ಏನಿರುತ್ತೆ that are enclosed in the sheaths which are called coleoptile ಅಂತ ಹೇಳ್ತೀವಿ and coleorhiza respectively. Okay, plumule and radicle ಅಂದ್ರೆ plumule ಏನಿರುತ್ತೆ that is enclosed in coleoptile. ಆಮೇಲೆ radicle ಏನಿರುತ್ತೆ that is enclosed in a sheath called coleorhiza. Seeds may be endospermic or non-endospermic. Okay, dicotyledons have 2 cotyledons while monocotyledons have 1 cotyledon. Describe the male reproductive part in flowering plants, that is antheridium and andrecium ಅಂತ ಹೇಳ್ತೀವಿ. Male reproductive organ is that is andrecium ಆಗಿರುತ್ತೆ. It is composed of stamens. ಪ್ರತಿಯೊಂದು ಸ್ಟೇಮನ್ ಕೂಡ ಫಿಲಮೆಂಟ್ ಮತ್ತೆ ಆಂಥರ್ ನ ಒಳಗೊಂಡಿರುತ್ತೆ. Anther ಏನಿರುತ್ತೆ that is usually bilobed with 2 chambers called pollen sac. Pollen grains are formed in pollen sacs. Okay, stamens in a flower may either remain free, means polyandrous, or may be in following forms, united into one bunch or one bundle as in China rose. 2 bundles that is diadelphous ಅಂತ ಹೇಳ್ತೀವಿ, ಅದು ಪೀ ಪ್ಲಾಂಟ್ ಅಲ್ಲಿ ನೋಡಬಹುದು. ಮೋರ್ ದನ್ 2 ಬಂಡಲ್ಸ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಪಾಲಿಅಡೆಲ್ಫಸ್ ಅಂತ ಹೇಳ್ತೀವಿ. ಬ್ರೀಫ್ಲಿ ಡಿಸ್ಕ್ರೈಬ್ ದ ವೇರಿಯಸ್ ಟೈಪ್ಸ್ ಆಫ್ ಈಸ್ಟಿವೇಷನ್ಸ್ ಅಬ್ಸರ್ವ್ಡ್ ಇನ್ ಕರೋಲಾ. ಕರೋಲಾದಲ್ಲಿ ಅಬ್ಸರ್ವ್ ಮಾಡುವಂತಹ ಟೈಪ್ಸ್ ಆಫ್ ಈಸ್ಟಿವೇಷನ್ಸ್ ಬಗ್ಗೆ ಕೇಳಿದ್ರೆ ವೆಲ್ವೆಟ್ ಈಸ್ಟಿವೇಷನ್, ಟ್ವಿಸ್ಟೆಡ್ ಈಸ್ಟಿವೇಷನ್, ಇಂಬ್ರಿಕೇಟ್ ಈಸ್ಟಿವೇಷನ್ ಮತ್ತೆ ವೆಕ್ಸಿಲರಿ ಈಸ್ಟಿವೇಷನ್. 1, 2, 3, 4 types of estivation. When sepals or petals in a oral just touch one another at the margin without overlapping is called velvet estivation, that can be seen in Calotropis. Twisted. Okay, if one margin of the appendage overlaps that of the next one and so on, ಅದನ್ನ ನಾವು ಟ್ವಿಸ್ಟೆಡ್ ಎಸ್ಟಿವೇಷನ್ ಅಂತ ಹೇಳ್ತೀವಿ. ಅದನ್ನ ಲೇಡೀಸ್ ಫಿಂಗರ್ ಮತ್ತೆ ಕಾಟನ್ ಅಲ್ಲಿ ನಾವು ನೋಡಬಹುದು. ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಹೇಳಿದ್ರೆ ಇಫ್ ದ ಮಾರ್ಜಿನ್ಸ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಓವರ್ಲ್ಯಾಪ್ ಒನ್ ಅನದರ್ ಬಟ್ ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ, ಅಂದ್ರೆ ವಿತೌಟ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಇದ್ರೆ ಅದನ್ನ ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಹೇಳ್ತೀವಿ. ವೆಕ್ಸಿಲರಿ ಅಂತ ಹೇಳಿದ್ರೆ there are 5 petals, the largest overlaps. Okay, ಈ ತರ. So the largest overlaps the 2 lateral petals, which in turn overlap the 2 smallest anterior petals. So this type of estivation is known as vexillary or papilionaceous estivation ಅಂತ ಹೇಳ್ತೀವಿ. So this is completely about morphology of flowering plants ಬಗ್ಗೆ ಆಗಿತ್ತು. ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಅಂದ್ರೆ ಇಲ್ಲಿವರೆಗೂ ಒಂದು ಫ್ಲವರ್ ನ ನೋಡೋದಕ್ಕೆ ಏನೇನ್ ಬೇಕು ಅಂದ್ರೆ ಜಸ್ಟ್ ಮಾರ್ಫಾಲಜಿ ಮಾತ್ರ ನಾವು ನೋಡಿದೀವಿ. ಇನ್ನು ಫ್ಲವರ್ ಒಳಗಡೆ ಹೋಗಿಲ್ಲ. ಓಕೆ, ಸೊ ಒಳಗಡೆ ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡ್ತಾ ಹೋಗೋಣ.